ದುರಂಧರ್ 2 ಸಿನಿಮಾ ಬಗ್ಗೆ ನಟಿ ರಮ್ಯಾ ಕಟುವಾಗಿ ಟೀಕೆ ಮಾಡಿದ್ದಾರೆ. ಇದು ಸಂಪೂರ್ಣ ಬೋರಿಂಗ್, ಟೈಮ್ ವೇಸ್ಟ್ ಸಿನಿಮಾ ಅಂತೇಳಿ ಕಟುವಾಗಿ ಟೀಕೆ ಮಾಡಲಾಗಿದೆ. ಥಿಯೇಟರ್ನಲ್ಲಿ ಹಣ ಹಾಗೂ ಸಮಯ ವ್ಯರ್ಥ ಮಾಡಬೇಡಿ. ದುರಂಧರ್ 2 ಕೇವಲ OTTಯಲ್ಲಿ ಟೈಮ್ ಪಾಸ್ಗೆನೆ ಲಾಯಕ್ಕು. ದುರಂಧರ್ 2 ಸಿನಿಮಾ ಬಗ್ಗೆ ರಮ್ಯಾ ಈ ರೀತಿಯಾಗಿ ಕಟುವಾಗಿ ಟೀಕೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ರಣವೀರ್ ನಟನಿಗಿಂತ ಉದ್ದನೆಯ ಕೂದಲೇ ಹೆಚ್ಚು ಹೈಲೈಟ್ ಆಗಿದೆ. ಇನ್ನು ಬಾಲಿವುಡ್ ನಟ ರಣವೀರ್ ಕಾಲೆಳೆದಿರುವಂತಹ ಮೋಹಕ ತಾರೆ ರಮ್ಯಾ. ಲಾಜಿಕ್ಕಿಲ್ಲದ ಅತಿಯಾದ ಹಿಂಸೆ ಅಂತ ರಮ್ಯಾ ವಿಮರ್ಶೆ ಮಾಡಿದ್ದಾರೆ. ಇನ್ನು ಕಾಲ್ ಕತ್ತರಿಸಿ ಸೀಮೆ ಎಣ್ಣೆ ಸುರಿದ್ರು ಕೂಡ ಹೀರೋ ಭಾಷಣ ಮಾಡ್ತಾನೆ ಇರ್ತಾರೆ. ಮೆಡಿಕಲ್ ಸೈನ್ಸ್ ನಲ್ಲಿ ಆಸ್ಕರ್ ಕೊಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ದುರಂಧರ್ 1 ನಲ್ಲಿ ಇದ್ದಂತ ಯಾವ ಎನರ್ಜಿಯೋ ಪಾರ್ಟ್ 2 ನಲ್ಲಿ ಇಲ್ಲ. ಪ್ರೇಕ್ಷಕರಿಗೆ ಕೇವಲ ನಿರಾಸೆ ಮಾತ್ರ ಅಂತ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ದೀಪಿಕಾ, ನಟಿ ರಮ್ಯಾ ಅವರು ದುರಂಧರ್ 2 ಚಿತ್ರದ ಬಗ್ಗೆ ಇಷ್ಟು ಕಟುವಾಗಿ ಟೀಕೆ ಮಾಡಿರೋದು ಒಂದ್ ಕಡೆ ಪರ ವಿರೋಧ ಚರ್ಚೆಗೂ ಕೂಡ ಈಗ ಆಸ್ಪದವಾಗ್ತಾ ಇದೆ. ಅಫಿಷಿಯಲ್ ಪೇಜ್ ಅಲ್ಲೇ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರಾ? ನಿಜಾನಾ? ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಈಗಾಗಲೇ ದುರಂಧರ್ 2 ಸಿನಿಮಾ ದೇಶಾದ್ಯಂತ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದೇಶಾದ್ಯಂತ ಬಿಗ್ ಓಪನಿಂಗ್ ಕೂಡ ಈ ಒಂದು ಸಿನಿಮಾ ಪಡ್ಕೊಂಡಿರುವಂಥದ್ದು. ಮೊದಲ ದಿನದಲ್ಲೇ 250ಕ್ಕೂ ಹೆಚ್ಚು ಒಂದು ಕೋಟಿ ಕಲೆಕ್ಷನ್ ಅನ್ನು ಕೂಡ ಮಾಡ್ಕೊಂಡಿದೆ ಸಿನಿಮಾ. ಇನ್ನು ಬುಕ್ ಮೈ ಶೋನಲ್ಲಿ ನೋಡಿದರೆ ಎಲ್ಲ ಕೂಡ ಸಿಟ್ಗಳು ಸೋಲ್ಡ್ ಔಟ್ ಆಗಿದೆ. ಇನ್ನೊಂದು ಕಡೆ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕೂಡ ಚಿತ್ರ ಕಾಣ್ತಾ ಇದೆ. ಇದರ ಮಧ್ಯೆ ಇದೀಗ ಮೋಹಕ ತಾರೆ ರಮ್ಯಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಸಂಚಲನವನ್ನ ಕ್ರಿಯೇಟ್ ಮಾಡಿದ್ದಾರೆ. ದುರಂಧರ್ 2 ಸಿನಿಮಾವನ್ನ ನೋಡಬೇಡಿ ಅನ್ನುವಂಥ ಒಂದು ಮಾಹಿತಿಯನ್ನ ಹೊರಹಾಕಿರುವಂಥದ್ದು. ತಮ್ಮ ಒಂದು ಪೋಸ್ಟ್ ಮೂಲಕ ಎಲ್ಲರಿಗೆ ಈ ಸಿನಿಮಾ ಚೆನ್ನಾಗಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ದುರಂಧರ್ 2 ಸಿನಿಮಾವನ್ನ ನೋಡೋದೇ ವೇಸ್ಟ್ ಅಂತ ಹೇಳಿದ್ದಾರೆ. 4 ಗಂಟೆ ನೀವು ವೇಸ್ಟ್ ಮಾಡ್ಕೋಬೇಡಿ ಅನ್ನುವಂಥ ಒಂದು ಸಂದೇಶವನ್ನ ಕೂಡ ಕೊಟ್ಟಿರುವಂಥದ್ದು. ಇನ್ನು ಸಿನಿಮಾದುದ್ದಕ್ಕೂ ಕೇವಲ ರಣವೀರ್ ಅಲ್ಲ, ಅವರ ಹೇರೇ ಜಾಸ್ತಿ ಹೈಲೈಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಆದಿತ್ಯ ದರ್ಗೆ ಈ ಚಿತ್ರದ ನಿರ್ದೇಶಕ ಆದಿತ್ಯ ದರ್ಗೆ ನೇರವಾಗಿ ಒಂದು ಚಾಟಿಯನ್ನು ಕೂಡ ರಮ್ಯಾ ಬೀಸಿರುವಂಥದ್ದು. ಇನ್ನು ರಾಷ್ಟ್ರಭಕ್ತಿಗಿಂತ ಜಾಸ್ತಿ ಪ್ರೊಪಗಂಡನೆ ಈ ಸಿನಿಮಾದಲ್ಲಿದೆ. ಇನ್ನು ಈ ಸಿನಿಮಾವನ್ನ ನೋಡೋದೇ ವೇಸ್ಟ್ ಅನ್ನುವಂಥ ಒಂದು ಮಾತನ್ನ ರಮ್ಯಾ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಹಾಕೋದ್ರ ಮೂಲಕ ಒಂದು ಹಲ್ಚಲನ್ನ ಎಬ್ಬಿಸಿದ್ದಾರೆ. ಸೌಖ್ಯ. ದೀಪಿಕಾ, ಈಗ ದೇಶದಾದ್ಯಂತ ಕೂಡ ಈ ಸಿನಿಮಾಗೆ ಭರ್ಜರಿಯಾಗಿ ಸ್ಪಂದನೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇದು ದೇಶ ಪ್ರೇಮ ಮೆರೆಯುವಂತ ಸಿನಿಮಾ ಅನ್ನುವಂತ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಇದ್ರ ಮಧ್ಯ ರಮ್ಯಾ ಅವರು ಈ ರೀತಿ ಟೀಕೆ ಮಾಡಿರೋದ್ರಿಂದ ಯಾವ ರೀತಿ ಎಫೆಕ್ಟ್ ಆಗಬಹುದು ಅಂತ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ಅಂತಾನೆ ಕರೆಸ್ಕೊಳ್ತಾರೆ ನಿಜ. ಬಟ್ ಈಗ ದುರಂಧರ್ ಸಿನಿಮಾಗೂ ಅದರದ್ದೇ ಆದ ಫ್ಯಾನ್ ಬೇಸ್ ಇದೆ. ಹಾಗಾಗಿ ನಟಿ ವಿರುದ್ಧ ಏನಾದರೂ ಕಂಪ್ಲೇಂಟ್ ದಾಖಲಾಗಬಹುದಾ? ಯಾವ ರೀತಿಯಾಗಿ ರಿಯಾಕ್ಟ್ ಆಗಬಹುದು ಅಂತ? ಸೌಖ್ಯ, ದುರಂಧರ್ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲೂ ಕೂಡ ಪ್ರೇಕ್ಷಕರು ಈ ಸಿನಿಮಾವನ್ನು ಒಪ್ಕೊಂಡಿದ್ರು. ಆ ಟೈಮಲ್ಲೂ ಕೂಡ ಪರ ವಿರೋಧದ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ದುರಂಧರ್ 2 ಕೂಡ ರಿಲೀಸ್ ಆಗಬೇಕನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಪ್ರೇಕ್ಷಕರು ಕಾಯ್ತಾ ಇದ್ದಂಥ ಒಂದು ರೀತಿ. ಆದರೆ ಕೊನೆಗೂ ಅದು ಮಾರ್ಚ್ 19ಕ್ಕೆ ವಿಶ್ವದಾದ್ಯಂತ ಬಿಡುಗಡೆಯಾಗುತ್ತೆ. ಆದರೆ ಬಿಡುಗಡೆ ಆದ ನಂತರ ಕೂಡ ಅದೇ ಸಾಕಷ್ಟು ಜನ ಈ ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಇದು ರಾಜಕೀಯವಾಗಿ ಕೂಡ ಡೈವರ್ಟ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪರ ವಿರೋಧದ ಕೂಡ ಮಾತುಗಳು ಎದ್ದೇಳ್ತಾ ಇರುವಂಥದ್ದು. ಎಡಪಕ್ಷ ಬಲಪಂಥಿಯವರ ಒಂದು ಗುದ್ದಾಟ ಕೂಡ ಈ ಸಿನಿಮಾಕ್ಕೆ ನೇರವಾಗಿ ಎಫೆಕ್ಟ್ ಬೀಳುತ್ತೆ ಅನ್ನುವಂಥದ್ದು ಕಾಣುತ್ತೆ. ಆ ಕಾರಣಕ್ಕಾಗಿ ರಮ್ಯಾ ಆ ಆ್ಯಂಗಲ್ ಅಲ್ಲಿ ಇಟ್ಕೊಂಡು ಈ ಸಿನಿಮಾದ ಒಂದು ಚೆನ್ನಾಗಿಲ್ಲ, ಇದು ಕೇವಲ OTTಗೆ ಮಾತ್ರ ಸೀಮಿತ, 4 ಗಂಟೆಯನ್ನ ವೇಸ್ಟ್ ಮಾಡಬೇಡಿ ಅನ್ನೋ ಒಂದು ಆಧಾರದ ಮೇಲೆ ಈ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗೆ.